ಫಸ್ಟ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಗಾಡಿ ಓಲ್ಡ್ ಆದರೂ ಟ್ರೆಂಡ್ ಮಾತ್ರ ಯಾವತ್ತಿದ್ರು ಗೋಲ್ಡ್. ಈಗ ಇಂಡಿಯಾದಲ್ಲಿ HD ಗಾಡಿಯ ಪ್ರೊಡಕ್ಷನೇ ಇಲ್ಲ, ಆದರೆ ಯುವಕರ ಪಾಲಿಗೆ ಆ ರೋಡ್ ರಾಜ ಇವತ್ತಿಗೂ ಕೂಡ ಹುಚ್ಚು ಹಿಡಿಸ್ತಾನೆ. ಕಮಾನ್, ಆ ಕ್ರೇಜ್ನಲ್ಲೊಂದು ರೌಂಡ್ ಹಾಕ್ಕೊಂಡು ಬರೋಣ. ಆ ರೋಡ್ ಕಿಂಗ್ ಹೇಗಿದೆ ಅಂತ ನೋಡೋಣ. HD ಆ ಬೈಕಿನ ಸೌಂಡೇ ಹಾಗೆ, ಕಿವಿಯಲ್ಲಿ ರೋಯಿ ಅಂತ ಇರುತ್ತೆ. ಅದು ಇವತ್ತಿಗೂ ರೋಡ್ ರಾಜ. ಆ ರೋಡ್ ರಾಜನ ದಿನ 9ನೇ ಅಂತಾರಾಷ್ಟ್ರೀಯ ಜಾವಾ ಡೇ. ಅಂತಾರಾಷ್ಟ್ರೀಯ ಜಾವಾ ಡೇ ಪ್ರಯುಕ್ತ ಶಿವಾಜಿನಗರದಲ್ಲಿ ಜಾವಾ ರ್ಯಾಲಿ ನಡೆಯಿತು. ಜಾವಾ ನನ್ನ ಜೀವ ಸಂಸ್ಥೆಯ ಜಾವಾ ಅಭಿಮಾನಿಗಳು ಈ ರ್ಯಾಲಿ ಅರೇಂಜ್ ಮಾಡಿದ್ರು. ಜಾವಾ, HD, ರೋಡ್ ಕಿಂಗ್ಗಳ ಕಿವಿಗಡ ಚಿಕ್ಕುವ ಸದ್ದು ಕೇಳ್ತಾ ಇತ್ತು. To see so many bikes around here. I mean, it's these bikes are very, very old. My bike is 71, and we've got quite a few old bikes. We're very happy to see all the bikes around and all in great condition, mint condition, sparkling. Yeah, and we're looking forward to for all the bikes to start together, waiting for the sound. Okay, we call it sweet sound of music when the bikes start. Yeah. ಜಾವಾ ಇವತ್ತಿನ ಯುವಕರ ಹಾಟ್ ಫೇವರೇಟ್. ಮೈಲೇಜ್ ಕಡಿಮೆ ಇದ್ರೂ ಅದರ ಕದರೇ ಬೇರೆ. ಅಷ್ಟೇ ಅಲ್ಲ, ಅಜ್ಜಿ ತಾತಂದಿರಿಂದ ರೋಡ್ ರಾಜ ಗಿಫ್ಟ್ ಪಡೆದವರು ಸೆಂಟಿಮೆಂಟ್ನಿಂದ ಭಾವುಕರಾಗಿದ್ರು. ಒಂದು ರೌಂಡ್ ಓಡಿಸ್ಕೊಂಡು ಬಂದರೆ ತುಂಬ ಕಂಫರ್ಟ್ ಆಗುತ್ತೆ. ಅದೊಂದು ತುಂಬ ಇದೆ, ಬೇರೆ ಅಟ್ಯಾಚ್ಮೆಂಟ್ ಇದೆ. ಮತ್ತು ತುಂಬ ಹಳೆ ಗಾಡಿ, ಮನೆಯವರು ಅಜ್ಜ ತಂದೆ ಎಲ್ಲ ಯೂಸ್ ಮಾಡಿರೋ ಗಾಡಿ. ಸೊ ಓಡಿಸುವಾಗ ನಮಗೊಂಥರ ಹಳೆ ನೆನಪುಗಳು ಬರುತ್ತೆ, ತುಂಬ ಫ್ರೆಶ್ ಆಗುತ್ತೆ, ಕಂಫರ್ಟ್ ಅನಿಸುತ್ತೆ, ತುಂಬ ಕಂಫರ್ಟ್. ಬೇರೆ ಯಾವುದೇ ಗಾಡಿ ಓಡಿಸಿದ್ರೂ HD ಅಥವಾ ಜಾವಾ ಓಡಿಸೋ ಒಂದು ಅನುಭವ ಬರಲ್ಲ. ಇದು ಬೆಂಗಳೂರಲ್ಲಷ್ಟೇ ಅಲ್ಲ, ಮೈಸೂರಲ್ಲೂ ನಡೀತು. ಸಾಂಸ್ಕೃತಿಕ ನಗರಿ ಮೈಸೂರಲ್ಲೂ ಬೈಕ್ ರ್ಯಾಲಿ ಸಖತ್ ಕಿಕ್ ಕೊಡ್ತು.